ಯಾವುದಾದ್ರೂ ಕೆಲಸ ಅನಿವಾರ್ಯ ಮಾಡಬೇಕಾದ ಪ್ರಸಂಗ ಉಂಟು, ಮುಹೂರ್ತ ಕೇಳಲಿಕ್ಕೆ ಜ್ಯೋತಿಷಿಗಳು ಸಿಗಲಿಲ್ಲ, ಮುಹೂರ್ತ ಒಳ್ಳೆದುಂಟು ಇಲ್ಲ ಅಂತ ಗೊತ್ತಾಗದೇ ಹೋದ ಪ್ರಸಂಗದಲ್ಲಿ ರುಕ್ಮಿಣೀಶ ವಿಜಯದ ಮಂತ್ರತುಲ್ಯವಾದ ಈ ಎರಡು ಶ್ಲೋಕಗಳನ್ನು ನೆನಪಿಸಿಕೊಂಡು ಭಕ್ತಿಯಿಂದ ನಾವು ಪ್ರಾರಂಭ ಮಾಡಿದರೆ ಪ್ರಸಿದ್ಧ ಮಾತುಂಟಲ್ವಾ, ರುಕ್ಮಿಣೀಶ ವಿಜಯದಲ್ಲಿ ಬಂದದ್ದು ಹೇಳ್ತದೆ, ನೀವು ಭಗವಂತನನ್ನು ಈ ರೀತಿಯಲ್ಲಿ ಉಪಾಸನೆ ಮಾಡಿದರೆ ವಿಧಿಲಿಖಿತವನ್ನೂ ಕೂಡ, ವಿಧಿ ಅಂದರೆ ಬ್ರಹ್ಮ, ವಿಧಿಲಿಖಿತವನ್ನೂ ಕೂಡ ವ್ಯತ್ಯಾಸ ಮಾಡಲಿಕ್ಕೆ ಆಗ್ತದೆ ಹೇಳ್ತಾರೆ. ನಮ್ಮಲ್ಲಿ ಸುಸಂಸ್ಕೃತ ಮನೆತನದ ಹೆಣ್ಮಕ್ಕಳೆಲ್ಲ ನಿತ್ಯ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಒಂದು ಪ್ರಾರ್ಥನೆ ಏನು ಅಂದರೆ, ನನಗೆ ನಿತ್ಯ ಮುತ್ತೈದೆ ಭಾಗ್ಯ ಕೊಡು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೆಚ್ಚಿನ ಹೆಂಗಸರು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ನಮ್ಮಲ್ಲೊಂದು ವಾಸ್ತುವಿನ ಹೊಸ ಪರಿಕಲ್ಪನೆ ಬಂದಿದೆ, ಫೆಂಗ್ ಶೂಯಿ ಅಂತ ಕರಿತೇವೆ. ಮನೆಯಲ್ಲಿ ಒಂದು ಲಾಫಿಂಗ್ ಬುದ್ಧನ ನೀಡುವುದು, ಅದರಿಂದ ಹಣ ಬರ್ತದೆ. ಇನ್ಯಾವುದೋ ಗಿಡವನ್ನು ನಡುವುದು, ಅದರಿಂದ ಹಣ ಬರ್ತದೆ. ಇನ್ಯಾವುದೋ ಒಂದು ಹಣದ ಚಿತ್ರ ಹಾಕುವುದು, ಅದರಿಂದ ಮನೆಗೆ ಸಂಪತ್ತು ಬರ್ತದೆ. ಸಾಮಾನ್ಯವಾಗಿ ನಾವು ಎಲ್ಲ ಕೆಲಸಗಳನ್ನು ಮಾಡುವಾಗ ಜ್ಯೋತಿಷಿಗಳ ಹತ್ತಿರ ಹೋಗ್ತೇವೆ, ನಮಗೊಂದು ಒಳ್ಳೆ ಮುಹೂರ್ತ ಕೊಡಿ ಅಂತ. ಅದು ಕೂತಾಗ, ಎದ್ದಾಗ, ನಿಂತಾಗ ಎಲ್ಲ ಮುಹೂರ್ತವನ್ನು ನೋಡುವುದೇ ಒಂದು ಪರಿಪಾಠವಾಗಿಟ್ಟುಕೊಂಡಂತಹ ಒಂದಿಷ್ಟು ಮಂದಿಗಳಿದ್ದಾರೆ. ಅನಿವಾರ್ಯ ಪ್ರಸಂಗದಲ್ಲಿ ಶುಭ ಕಾರ್ಯಾದಿಗಳಿಗೆ ನೋಡುವಂಥದ್ದು ಧರ್ಮಸಮ್ಮತ. ಆದರೆ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಅದೇ ಸರ್ವಶ್ರೇಷ್ಠ ಅಂತ ಹೇಳಿ ಬೇರೆ ಎಲ್ಲ ವಿಷಯವನ್ನು ಮರೆತಂತಹ ನಮಗೆ ವಾದಿರಾಜ ಗುರುಗಳು ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅದು ಏನು ಅಂತಂದರೆ, ಎಲ್ಲವನ್ನೂ ನಂಬಬೇಕು, ಅತಿ ಯಾವುದೂ ನಮ್ಮ ಬದುಕಿನಲ್ಲಿ ಆಗಬಾರದು, ಎಲ್ಲಕ್ಕಿಂತ ಸರ್ವಶ್ರೇಷ್ಠನಾದ ಭಗವಂತನ ಧ್ಯಾನವೇ ನಮ್ಮಲ್ಲಿರುವಂತಹ ಎಲ್ಲ ಮುಹೂರ್ತ ದೋಷಗಳನ್ನು ಪರಿಹಾರ ಮಾಡ್ತದೆ ಅನ್ನುವುದಕ್ಕೆ ಒಂದೆರಡು ಮಾತುಗಳುಂಟು. ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾರೆ, ಎಲ್ಲ ನವಗ್ರಹ ದೇವತೆಗಳು ಕೂಡ ಭಗವಂತನಲ್ಲಿ ಆವಾಸವನ್ನು ಪಡೆದಿದ್ದಾರಂತೆ ಸೂಕ್ಷ್ಮ ರೂಪದಲ್ಲಿ. ಯದ್ವಕ್ತ್ರೇ ವಿಧುಮಾಮನಂತಿ, ಭಗವಂತನ ಮುಖಾರವಿಂದದಲ್ಲಿ ಚಂದ್ರ ಇದ್ದಾನೆ. ಸುಬುಧಂ ಮುಗ್ಧಸ್ಮಿತೆ, ಬುಧ ಆ ಭಗವಂತನ ಮಂದಸ್ಮಿತದಲ್ಲಿದ್ದಾನಂತೆ. ಹಸ್ತಯೋ ಉದ್ಯದ್ ವ್ಯೋಮಮಣಿಂ, ಎರಡು ಕೈಗಳಲ್ಲಿ ಉದಿಸಿ ಬರುವಂತಹ ಸೂರ್ಯ ಸನ್ನಿಹಿತನಾಗಿದ್ದಾನಂತೆ. ಗುರುಂ ಕಟಿತಟೆ, ಮಧ್ಯಪ್ರದೇಶದಲ್ಲಿ ಕಟಿಭಾಗದಲ್ಲಿ ಗುರು ಇದ್ದಾನೆ. ಮಧ್ಯಂಚ ಕಾವ್ಯಾಸ್ಪದಂ, ಮಧ್ಯಭಾಗದಲ್ಲಿ ಶುಕ್ರ ಇದ್ದಾನೆ. ಯತ್ಪಾದ ಸ್ಪೃಶಿ ಮಂಗಲಂ, ಪದತಲದಲ್ಲಿ ಮಂಗಲ ಇದ್ದಾನೆ. ಪದತಲೇ ಕೇತುಂ, ಪದತಲ ಭಾಗದಲ್ಲಿ ಕೇತು ಇದ್ದಾನೆ. ಗತೌ ಮಂದಗಂ, ಗತಿಯಲ್ಲಿ ಶನೈಶ್ಚರ ಇದ್ದಾನೆ. ಯದ್ರೋಚಿಶ್ಚಕಿತಂ ತಮಃ ತದನಯೋ ನಿತ್ಯಂ ಮುಹೂರ್ತೋದಯ, ಅವನ ಕಾಂತಿ ಕಿರಣದಿಂದ ರಾಹು ಆಶ್ಚರ್ಯಚಕಿತನಾಗಿರುವುದರಿಂದಾಗಿ ಈ ಲಕ್ಷ್ಮೀನಾರಾಯಣರಿಗೆ ಯಾವತ್ತೂ ಮುಹೂರ್ತೋದಯ ಅಂತ ಹೇಳ್ತಾ, ಯದೀಯ ವೀಕ್ಷಾ ವಿಷಯಸ್ಯ ನಿತ್ಯಂ ವಿಧೋಹ ಬಲಂ ತಾರಬಲಂಚ ಸುಷ್ಟು ಯದೀಯ ತಾರಂ ಜಪತಃ ತದಸ್ಯ ಸದಾ ಮುಹೂರ್ತೋದಯಮೇವ ಮನ್ಯೆ. ಎಂಥ ಮಾತು ಹೇಳಿದರೆ, ಯದೀಯ ವೀಕ್ಷಾ ವಿಷಯಸ್ಯ ನಿತ್ಯಂ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾದಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಯದೀಯ ತಾರಂ ಜಪತಃ ತದಸ್ಯ, ಅವನ ತಾರ ಅಂದರೆ ಪ್ರಣವ, ಅದು ಯತಿಗಳು ಅಂತಲೂ ಇಟ್ಟುಕೊಳ್ಳಿ, ಅಥವಾ ಭಗವಂತನನ್ನು ಹೇಳುವಂತಹ ಮಂತ್ರಗಳು ಅಂತ ಸಾಮಾನ್ಯ ರೀತಿಯಲ್ಲಿ ಇಟ್ಟುಕೊಂಡರೂ ಕೂಡ ಅದನ್ನು ಕೂಡ ಜಪ ಮಾಡುವಂತಹ ಎಲ್ಲರಿಗೂ ಕೂಡ ವಿಧೋಹಬಲಂ ತಾರಬಲಂಚ ಸುಷ್ಟು, ಚಂದ್ರಬಲ, ನಕ್ಷತ್ರಬಲ, ಸದಾ ಮುಹೂರ್ತೋದಯಮೇವ ಮನ್ಯೆ ಅಂತ ಯಾವುದಾದ್ರೂ ಕೆಲಸ ಅನಿವಾರ್ಯ ಮಾಡಬೇಕಾದ ಪ್ರಸಂಗ ಉಂಟು, ಮುಹೂರ್ತ ಕೇಳಲಿಕ್ಕೆ ಜ್ಯೋತಿಷಿಗಳು ಸಿಗಲಿಲ್ಲ, ಮುಹೂರ್ತ ಒಳ್ಳೆದುಂಟು ಇಲ್ಲ ಅಂತ ಗೊತ್ತಾಗದೇ ಹೋದ ಪ್ರಸಂಗದಲ್ಲಿ ರುಕ್ಮಿಣೀಶ ವಿಜಯದ ಮಂತ್ರತುಲ್ಯವಾದ ಈ ಎರಡು ಶ್ಲೋಕಗಳನ್ನು ನೆನಪಿಸಿಕೊಂಡು ಭಕ್ತಿಯಿಂದ ನಾವು ಪ್ರಾರಂಭ ಮಾಡಿದರೆ ಪ್ರಸಿದ್ಧ ಮಾತುಂಟಲ್ವ, ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇ ಅಂಘ್ರಿಯುಗಂ ಸ್ಮರಾಮಿ ಅನ್ನುವಂತಹ ಮಾತಿಗೆ ಅದಕ್ಕಿಂತಲೂ ಅತಿಶಯವಾಗಿ ಗುರುರಾಜರು ಈ ಭಾಗದಲ್ಲಿ ಹೇಳಿದ್ದಾರೆ. ಅಂತಹ ಅಪೂರ್ವ ಮಂತ್ರವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ, ಎಲ್ಲರ ಬದುಕಿನಲ್ಲಿ ಒಂದೊಂದು ಬಾರಿ ನಮ್ಗೆ ಅನಿಸಿಬಿಡ್ತದೆ, ದೇವರು ನನ್ನ ಹಣೆ ಬರ ಯಾಕೆ ಹೀಗೆ ಬರೆದಿದ್ದಾನೆ ಅಂತ. ಏನೋ ಕಷ್ಟ ಬರ್ತದೆ, ಏನೋ ನಷ್ಟ ಆಗ್ತದೆ, ಏನು ಪ್ರಯತ್ನ ಮಾಡಿದರೂ, ಏನೇನು ಸತ್ಕರ್ಮಗಳನ್ನು ಮಾಡಿದರೂ ನನ್ನ ಹಣೆ ಬರ ವ್ಯತ್ಯಾಸ ಆಗುವುದಿಲ್ಲ ಅನ್ನುವಂತಹ ದುಃಖ, ಒಬ್ಬ ಜ್ಯೋತಿಷಿಯಾಗಿಯೂ ನಾನು ಅನೇಕರ ಹತ್ರ ಮಾತಾಡಿ ಗಮನಿಸಿದ್ದೇನೆ. ಅಂತಹ ಒಂದು ದುಃಖದ ವೇದನೆ ನಮ್ಮ ಮನಸ್ಸಿನಲ್ಲಿ, ವ್ಯಕ್ತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದೊಂದು ಸಂದರ್ಭದಲ್ಲಿ ಬಂದುಬಿಡುತ್ತದೆ. ನಮ್ಮ ನಂಬಿಕೆ ಏನು? ಹಣೆ ಬರಹವನ್ನು ತಿದ್ದಲಿಕ್ಕಾಗುವುದಿಲ್ಲ ಅಂತ, ಅದಕ್ಕೆ ವಿಧಿಲಿಖಿತ ಅಂತ ನಾವು ಕರಿತೇವೆ, ಅದನ್ನು ತಿದ್ದಲಿಕ್ಕಾಗುವುದಿಲ್ಲ ಅಂತ ಒಂದು ಮಾತು ರುಕ್ಮಿಣೀಶ ವಿಜಯದಲ್ಲಿ ಬಂದದ್ದು ಹೇಳ್ತದೆ. ನೀವು ಭಗವಂತನನ್ನು ಈ ರೀತಿಯಲ್ಲಿ ಉಪಾಸನೆ ಮಾಡಿದರೆ ವಿಧಿಲಿಖಿತವನ್ನೂ ಕೂಡ, ವಿಧಿ ಅಂದರೆ ಬ್ರಹ್ಮ, ವಿಧಿಲಿಖಿತವನ್ನೂ ಕೂಡ ವ್ಯತ್ಯಾಸ ಮಾಡಲಿಕ್ಕಾಗ್ತದೆ ಹೇಳ್ತಾರೆ. ವಕ್ರಾಲಕಂ ಮಣಿಮಯೋಜ್ವಲ ಪಟ್ಟಬಂಧಂ ಕಸ್ತೂರಿಕಾ ತಿಲಕ ಭೂಷಿತಮಚ್ಯುತಸ್ಯ ವಿಸ್ತೀರ್ಣಮೇಷದುದಿತಾಲಕ ಯುಗ್ಮಮಿಷ್ಟಂ ಅಸ್ಮಾಕ ಫಾಲಲಿಖಿತಂ ಕುರುತಾಲ್ಲಲಾಟಂ ಅನ್ನುವುದಕ್ಕೆ ವ್ಯಾಖ್ಯಾನ ಬರಿತಾ ಒಬ್ಬರು ಬರೀತಾರೆ, ತಸ್ಯ ಸದಾ ದುರ್ಲೇಖರಹಿತತ್ವಾತ್, ಇನ್ನೊಮ್ಮೆ ಹೇಳ್ತೇನೆ, ತಸ್ಯ ಸದಾ, ತಸ್ಯ ಅಂದರೆ ಭಗವತ, ಸದಾ ದುರ್ಲೇಖರಹಿತತ್ವಾತ್ ಧ್ಯಾತು ಮಮ ಲಲಾಟಮಪಿ ದುರ್ಲೇಖರಹಿತಂ ಕರೋತು ಇತ್ಯರ್ಥ ಅಂತ ವ್ಯಾಖ್ಯಾನಕಾರರು ಬರೀತಾರೆ. ಭಗವಂತನ ಹಣೆಯನ್ನು ಸ್ಮರಿಸಿಕೊಳ್ಳಿ ಅಂತ ಅದನ್ನೆಲ್ಲ ತುಂಬ ವಿಸ್ತಾರವಾಗಿ ವರ್ಣನೆ ಮಾಡಿ ಹೇಳ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ದುರ್ಲೇಖೆಗಳು ಇಲ್ಲ,
ಒಳ್ಳೆ ಸಲ್ಲೇಖೆಗಳೇ ಅದರಲ್ಲಿ ಉಂಟು. ಆದ್ದರಿಂದಾಗಿ ಸಲ್ಲೇಖೆಗಳನ್ನು ಹೊಂದಿರುವ ಭಗವಂತನ ಹಣೆ ಅನ್ನುವ ಸಂಕಲ್ಪದಲ್ಲಿ ಈ ಶ್ಲೋಕವನ್ನು ನಿರಂತರ ಜಪಿಸ್ತಾ ಅದನ್ನು ಹೇಳ್ತಾ ಹೋದರೆ ನಿರಂತರವಾಗಿ ನಮ್ಮ ಹಣೆ ಬರಹ ವ್ಯತ್ಯಾಸ ಮಾಡಲಿಕ್ಕಾಗುವುದಿಲ್ಲ ಅಂತ ನಾವು ತಿಳ್ಕೊಂಡದ್ದನ್ನು ನಿನ್ನ ಹಣೆ ಬರಹವನ್ನು ನಾನು ವ್ಯತ್ಯಾಸ ಮಾಡ್ತೇನೆ ಅಂತ ವಾದಿರಾಜ ಗುರುಗಳು ಇದರ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಅನೇಕ ಪ್ರಾರ್ಥನೆ ಮಾಡಿದ್ದಾರೆ. ಅಂಥದ್ದು ಇಂಥದ್ದು ಅದು ಕೊಡು ಇದು ಕೊಡು ಅಂತ ಗುರುಗಳು ಪ್ರಾರ್ಥನೆ ಮಾಡಿದ್ದಾರೆ. ಅದು ಯಾರಿಗೆ ಪ್ರಾರ್ಥನೆ ಮಾಡಿದ್ದು ಕೇಳಿದರೆ ಸ್ವಯಂ ತನಗೋ ಕೇಳಿದರೆ ಅಲ್ಲ. ಆಲೋಚನೆ ಸರ್ವ ವಿಷಯಕ ಜ್ಞಾನಂ ರುಜಿಯೋಗಿ ಜ್ಞಾನಂ ಅಂತ. ಅಂತಹ ಮಹಾನುಭಾವರಿಗೆ ಅವರ ಬದುಕಿನ ಸಮಸ್ಯೆಗಳು ಅದು ಸಮಸ್ಯೆಗಳಲ್ಲ, ಆದರೆ ಅದನ್ನು ಸಮಸ್ಯೆಗಳ ರೂಪದಲ್ಲಿ ತೋರ್ಪಡಿಸಿಕೊಂಡು ಅದಕ್ಕೆ ಪರಿಹಾರ ಹುಡುಕಿದ್ದು ಯಾಕೆ ಕೇಳಿದರೆ ನಮ್ಮಂತಹ ಭಕ್ತರ ಬದುಕಿನಲ್ಲಿ ಬರುವ ಸಮಸ್ಯೆಗಳನ್ನು ತೋರಿಸಿ ಅದಕ್ಕೆ ಪರಿಹಾರ ಕೊಡಬೇಕಿತ್ತು. ಅದನ್ನು ಒಂದು ಗ್ರಂಥದಲ್ಲಿ ಬರೀತಾರೆ. ಏವಮೇವ ಬಹೂನ್ ಗ್ರಂಥಾನ್ ಸಂಸ್ಕೃತಾನ್ ಪ್ರಾಕೃತಾನಪಿ ಹರೇಹೆ ಅತ್ಯುಚ್ಚತಾಂ ರುದ್ರಾದೀನಾಂ ತದ್ಭೃತ್ಯತಾಂ ತಥಾ ಶ್ರುತಿ ಸ್ಮೃತಿ ಸುತರ್ಕಾದ್ಯೈ ಪ್ರಮಾಣೈ ಪ್ರತಿಪಾದಕಾನ್ ಚಕಾರ ಅಲ್ಪಧಿಯೋ ಲೋಕಾನ್ ವೀಕ್ಷ ಕಾರುಣಿಕೋ ಗುರುಹು. ಅಂದರೆ ನಮ್ಮ ಮೇಲಿನ ಕರುಣೆಯಿಂದ ಇದು ತನಗಾಗಿ ಅಲ್ಲ, ನನಗಾಗಿ ಬೇಕಾದದ್ದು ಅಲ್ಲ, ಇದು ಲೋಕದ ಮೇಲಿನ ಅನುಗ್ರಹದಿಂದ ನಾನು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೇನೆ, ಇಂತಹ ಅನುಸಂಧಾನದ ವಿಷಯಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಅನೇಕ ರೀತಿಯಾದದ್ದನ್ನು ಕೊಟ್ಟಿದ್ದಾರೆ. ಅವರು ನಮಗೆ ರುಕ್ಮಿಣಿಯನ್ನು ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ, ವೇದಾಭಿಮಾನಿನೀಂ ಮಾರಜನನೀಂ ಭವವೈರಿಣೀಂ ವ್ಯಾಧಿ ಪ್ರಶಮನೀಂ, ನನ್ನ ಎಲ್ಲ ವ್ಯಾಧಿಯನ್ನು ದೂರ ಮಾಡುವಂತಹ ಕೃಷ್ಣ ರಮಣೀಂ ನವಮಿ ರುಕ್ಮಿಣೀಂ ಅಂತ ರುಕ್ಮಿಣಿ ರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡುವಾಗ ನನ್ನ ರೋಗವನ್ನು ದೂರ ಮಾಡುವಂಥ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಹೃದ್ರೋಗ, ಹೃದಯ ಸಂಬಂಧವಾದ ರೋಗಗಳನ್ನು ಪರಿಹಾರ ಮಾಡಲಿಕ್ಕೆ ಉದ್ಧತಾಸುರ ದುರ್ಧ್ವಾಂತ ವಿಧ್ವಂಸನ ಪಟೀಯಸಿ ಸಿದ್ಧಾರಾಧ್ಯ ಪದೇ ದುರ್ಗೆ ಹೃದ್ರೋಗಂ ಮಮ ನಾಶಯ ಅಂತ ನನ್ನ ಹೃದಯದ ಹೃದ್ರೋಗವನ್ನು ನಾಶ ಮಾಡುವಂಥ ದುರ್ಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೀಗೆ ಕೆಲವು ನೇರವಾಗಿ ಹೇಳ್ತಾರೆ, ಕೆಲವು ನಮಗೆ ಅನುಸಂಧಾನ ಮಾಡಲಿಕ್ಕೆ ಹೇಳ್ತಾರೆ. ನಮ್ಮಲ್ಲಿ ಸುಸಂಸ್ಕೃತ ಮನೆತನದ ಹೆಣ್ಮಕ್ಕಳೆಲ್ಲ ನಿತ್ಯ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಒಂದು ಪ್ರಾರ್ಥನೆ ಏನು ಅಂದರೆ, ನನಗೆ ನಿತ್ಯ ಮುತ್ತೈದೆ ಭಾಗ್ಯ ಕೊಡು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೆಚ್ಚಿನ ಹೆಂಗಸರು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಅದು ನಮ್ಮ ಪ್ರಾರ್ಥನೆಯನ್ನು ಭಗವಂತ ಕೇಳಬೇಕು ಅಂತಂದರೆ ಆ ಕತ್ತಿನಲ್ಲಿ ಹಾಕಿದ ವಿವಾಹ ಕಾಲದ ಮಂಗಲ ಸೂತ್ರ ಶಾಶ್ವತವಾಗಿ ಇರಬೇಕು. ಅದು ಶಾಶ್ವತವಾಗಿ ಇರಬೇಕು ಅಂತಾದರೆ ಆ ಭಗವಂತನನ್ನು, ರುಕ್ಮಿಣೀ ದೇವಿಯನ್ನು, ಲಕ್ಷ್ಮೀ ದೇವಿಯನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತಂದರೆ, ಸನ್ನೀಲ ರತ್ನರುಚಿರಂ ಸತತಂ ಶ್ರಿಯೈ ಸ್ಯಾತ್ ಮಾಂಗಲ್ಯ ಸೂತ್ರಮಿಹ ಮಂಗಲ ದೇವತಾಯಾ ಯತ್ ಕಂಠ ದೇಶಗತಮಬ್ಜ ದಲಾಯತಾಕ್ಷ್ಯಾ ನ ಪ್ರಾಗ್ವ್ಯಯುಂಕ್ತ ನ ವಿಯೋಕ್ಷ್ಯತಿ ನ ವಿಯುಂಕ್ತೆ ನೋ ವಿಯುಂಕ್ತೆ ಹೇಳುವ ಶ್ಲೋಕದಲ್ಲಿ ಆ ದೇವಿಯ ಕೊರಡಿನಲ್ಲಿ ಭಗವಂತ ಕಟ್ಟಿದ ಮಂಗಲ ಸೂತ್ರ ಹಿಂದೆ ಯಾವತ್ತೂ ಇಲ್ಲ ಅಂತ ಆಗಲಿಲ್ಲ, ಪ್ರಸ್ತುತ ಕಾಲದಲ್ಲಿ ಇಲ್ಲ ಅಂತಿರುವುದಿಲ್ಲ, ಇನ್ನು ಮುಂದೆ ಅನಂತ ಕಾಲದವರೆಗೂ ಕೂಡ ಅವಳ ಕುತ್ತಿಗೆಯಲ್ಲಿ ಆ ಮಂಗಲ ಸೂತ್ರ ಶಾಶ್ವತವಾಗಿ ಇರ್ತದೆ ಅಂತ ಅಂತಹ ದೇವಿಯ ಉಪಾಸನೆಯನ್ನು, ಸಂಕಲ್ಪವನ್ನು ನಮ್ಮ ಮುತ್ತೈದೆಯರು ನಿತ್ಯ ಮಾಡ್ತಾ ಬಂದರೆ ನಾವೆಲ್ಲ ಪ್ರಾರ್ಥನೆ ಮಾಡುವ ಆ ಭಾಗ್ಯ, ಮುತ್ತೈದೆ ಭಾಗ್ಯ ಸ್ಥಿರವಾಗಿ ಸಿಗಲಿಕ್ಕೆ ವಾದಿರಾಜರು ತೋರಿಸಿದ ಒಂದು ಮಂತ್ರ ಚಿಕಿತ್ಸೆ ಅಂತ ಹೇಳ್ತಾ, ಕೊನೆಯದಾಗಿ ಇವತ್ತು ನಮ್ಮಲ್ಲೊಂದು ವಾಸ್ತುವಿನ ಹೊಸ ಪರಿಕಲ್ಪನೆ ಬಂದಿದೆ. ಫೆಂಕ್ಷುಯಿ ಅಂತ ಕರಿತೇವೆ. ಮನೆಯಲ್ಲಿ ಒಂದು ಲಾಫಿಂಗ್ ಬುದ್ಧನನ್ನಿಡುವುದು, ಅದರಿಂದ ಹಣ ಬರ್ತದೆ. ಇನ್ಯಾವುದೋ ಗಿಡವನ್ನು ನಡುವುದು, ಅದರಿಂದ ಹಣ ಬರ್ತದೆ. ಇನ್ಯಾವುದೋ ಒಂದು ಹಣದ ಚಿತ್ರ ಹಾಕುವುದು, ಅದರಿಂದ ಮನೆಗೆ ಸಂಪತ್ತು ಬರ್ತದೆ. ಹೀಗೆ ಬೇರೆ ಬೇರೆ ರೀತಿಯ ಆಧುನಿಕ ವಾಸ್ತು ನಮ್ಮಲ್ಲಿ ಬದಲಾವಣೆಯನ್ನು ತರ್ತದೆ, ನಮಗೆ ಸಂಪತ್ತು ಬರ್ತದೆ ಅನ್ನುವ ವಿಚಾರದಲ್ಲಿ ನಾವೆಲ್ಲ ಅನೇಕ ಸಂದರ್ಭದಲ್ಲಿ ಹೆಚ್ಚಿನವರು ಅವಲಂಬಿಸ್ತೇವೆ. ತೀರ್ಥ ಪ್ರಬಂಧದಲ್ಲಾಗುವಾಗ ವಾದಿರಾಜ ಗುರುಗಳು ಒಂದು ಮಾತು ಹೇಳ್ತಾರೆ, ಸಂಪತ್ತು ಬೇಕಲ್ವಾ? ಹೌದು ಸ್ವಾಮಿ, ನಾವು ಗೃಹಸ್ಥರು, ಸಂಪತ್ತಿಲ್ಲದೆ ನಮ್ಮಿಂದ ಆಗೋದಿಲ್ಲ. ಸಂಪತ್ತು ಬೇಕು ಅಂತಾದರೆ ನೋಡು, ಸಂಪತ್ತಿನ ಅಧಿದೇವತೆ ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ ದೊಡ್ಡ ಸ್ಥಾನ ಯಾವುದು? ಕೊಲ್ಹಾಪುರ ಕ್ಷೇತ್ರ. ಅವರು ಅದರಲ್ಲಿ ಹೇಳ್ತಾರೆ, ಅಮಾನ ವನಜಸ್ಥಾನ ಸರಸೀಕುಲ ಸಂಕುಲೆ ರಮಾ ಕೊಲ್ಹಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಕೊಲ್ಹಾಪುರ ಕ್ಷೇತ್ರದಲ್ಲಿ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿ ನಿತ್ಯ ಬಂದು ಕೂತಿದ್ದಾಳೆ. ಯಾಕೆ ಅವಳು ಅಲ್ಲಿ ಕೂತಿದ್ದಾಳೆ ಅಂತ ಕೇಳಿದರೆ, ಅಲ್ಲಿ ತುಂಬ ಕಮಲ ಪುಷ್ಪಗಳುಂಟಂತೆ. ವ್ಯಾಖ್ಯಾನಕಾರರು ಬರೀತಾರೆ, ಕಮಲಾಯಾಹ ಕಮಲವತಿ ಸ್ಥಾನೇ ನಿವಾಸಸ್ಯ ಅನಾಶ್ಚರ್ಯತಮತ್ವಾತ್ ಇತಿ ಭಾವ. ಎಲ್ಲಿ ಚೆನ್ನಾಗಿ ಅರಳಿದ ಕಮಲ ಪುಷ್ಪಗಳಿರ್ತದೆ ಅಲ್ಲಿ ಅದರ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿ ತಾನು ಬಂದು ಶಾಶ್ವತವಾಗಿ ಕೂತ್ಕೊಳ್ತಾಳೆ. ಎಲ್ಲಿ ಮಹಾಲಕ್ಷ್ಮಿ ಕೂತ್ಕೊಳ್ತಾಳೆ ಅಲ್ಲಿ ಯಾವತ್ತೂ ಕೂಡ ದಾರಿದ್ರ್ಯ ಬರುವುದಿಲ್ಲ ಅಂತ ಹೇಳ್ತಾ ನಮಗೂ ಒಂದು ಐಶ್ವರ್ಯವನ್ನು ಪಡೀಲಿಕ್ಕೆ ಗುರುರಾಜರು ತೀರ್ಥಪ್ರಬಂಧದ ಈ ಮಾತಿನ ಮೂಲಕ ದಾರಿ ತೋರಿಸ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ವಿತ್ತ ದಾರಿದ್ರ್ಯ ಬರಬಾರದು ಅಂತಾದರೆ ಏನೇನೋ ಅಪಸವ್ಯಗಳನ್ನು ಮಾಡಬೇಡಿ, ಕಮಲ ಪುಷ್ಪವನ್ನು ಬೆಳೆಸಿ ಹೇಳ್ತಾರೆ. ಏನು ಕಷ್ಟ ಇಲ್ಲ. ಒಂದು ಸಣ್ಣ
ಟಬ್ಬಿನಲ್ಲಿ ಒಂದಿಷ್ಟು ಮಣ್ಣು ನೀರು ಹಾಕಿಬಿಟ್ರೆ ನೀವಲ್ಲಿ ಗುರುಗಳ ಸ್ಥಾನಕ್ಕೆ ಹೋದಾಗ ಗೊತ್ತಾಗ್ತದೆ. ಅದರ ಸುತ್ತ ಕಮಲ ಪುಷ್ಪವನ್ನು ಬೆಳೆಸುವಂತಹ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಗುರುಗಳು ಮಾಡಿದ್ದಾರೆ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಿತ್ಯವಾಗಿ ಒಂದು ಸಣ್ಣ ಜಾಗದಲ್ಲಿ ಆ ಕಮಲ ಪುಷ್ಪವನ್ನು ಬೆಳೆಸುವ ಪ್ರಯತ್ನ ನಾವು ಮಾಡಿದರೆ ವಾದಿರಾಜ ಗುರುಗಳ ಮಾತಿಗೆ ಸಾಕ್ಷಿಯಾಗಿ ಒಳ್ಳೆಯ ಸಂಪತ್ತು, ಆ ಸಂಪತ್ತಿನಿಂದ ನಮ್ಮ ಮನೆಯ ಸಮೃದ್ಧಿ ಶಾಂತಿ ನಿರಂತರ ಬೆಳಗ್ತದೆ ಅಂತ ಹೇಳ್ತಾ, ಇದು ತುಂಬ ದೊಡ್ಡ ಸಭೆಯಲ್ಲಿ ಗುರುಗಳು ಕಾಳಜಿಪೂರ್ವಕವಾಗಿ ಇಂತಹ ಒಂದು ಕೆಲಸ ನಮ್ಮಿಂದ ಆಗಬೇಕು ಅಂತ ಅಪ್ಪಣೆ ಕೊಟ್ಟದ್ದಕ್ಕೆ ಪರಿಮಿತವಾದ ಕಾಲದಲ್ಲಿ ನಾನು ಈ ಪ್ರಯತ್ನವನ್ನು ಮಾಡಿದ್ದೇನೆ. ವಾದಿರಾಜ ಗುರುಗಳೇ ಒಂದು ಮಾತು ಹೇಳ್ತಾರೆ, ಪಂಕಾಂಕಿತ ತನುಂ ಸೂನುಂ ಯಥಾ ಮಾತಾ ಕೃಪಾವತಿ ಪಂಕಂ ಪ್ರಕ್ಷಾಲ್ಯ ರಕ್ಷೇದ್ಧಿ ತಥಾ ಸ್ವಾನ್ ರಕ್ಷತಿ ಪ್ರಭು. ಒಂದು ಸಣ್ಣ ಮಗು ಇರ್ತದೆ, ಮಣ್ಣಿನಲ್ಲಿ ಆಟ ಆಡ್ತಾ ಆಡ್ತಾ ಮೈಪೂರ ಮಣ್ಣು ಕೆಸರನ್ನು ಮೆತ್ತಿಕೊಂಡು ಬಿಡ್ತದೆ. ಆದರೆ ಕೆಸರು ಮಣ್ಣಿದ್ದ ಮಗು ಅದು ನನ್ನ ಮಗು ಅಲ್ಲ ಅಂತ ಯಾವ ತಾಯಿಯೂ ಬಿಡುವುದಿಲ್ಲ. ಅದನ್ನು ಕರ್ಕೊಂಡು ಬಂದು ಪ್ರೀತಿಯಿಂದ ಅದರ ಮೈಯ ಕೊಳೆಯನ್ನೆಲ್ಲ ತೆಗೆದು ಶುದ್ಧ ಮಾಡಿ ಮುದ್ದು ಮಾಡುವ ಪ್ರಕಾರದಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ, ಅಜ್ಞಾನದಿಂದ ಮಾತಾಡಿದರೆ ಇವ ನನ್ನ ಭಕ್ತ ಅಲ್ಲ ಅಂತ ಗುರುಗಳು ನಮ್ಮನ್ನು ಬಿಡುವುದಿಲ್ಲ. ನಾವೇನಾದರೂ ತಪ್ಪು ಮಾಡಿ ಅಜ್ಞಾನದಿಂದ ನಡೆದುಕೊಂಡಿದ್ದರೂ ಕೂಡ ಭಕ್ತಿ ಅನ್ನುವಂತಹ ಅಂಶ ನಮ್ಮ ಹೃದಯದಲ್ಲುಂಟು ಅಂತಾದರೆ ಕೊಳೆ ಇರುವ ಮಗುವನ್ನೂ ತಾಯಿ ಪ್ರೀತಿಯಿಂದ ಸ್ವೀಕಾರ ಮಾಡುವ ಹಾಗೆ ನಾವು ಅಜ್ಞಾನದಿಂದಲೋ ವಿಪರೀತ ಜ್ಞಾನದಿಂದಲೋ ಏನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೂ ಭಕ್ತಿ ಅನ್ನುವುದು ನಮ್ಮ ಮನಸ್ಸಿನಲ್ಲಿದ್ದರೆ ರಾಜರು ನಮ್ಮನ್ನು ಉದ್ಧಾರ ಮಾಡ್ತಾರೆ, ನಮ್ಮನ್ನು ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಶ್ರೀಪಾದರ ನೇತೃತ್ವದಲ್ಲಿ ದೊಡ್ಡ ಸಭೆ, ನಮಗೆಲ್ಲರಿಗೂ ಕೂಡ ದೊಡ್ಡ ಸಂಭ್ರಮ. ಗೃಹಸ್ಥರಾಗಿ ನಮ್ಮಲ್ಲೆಲ್ಲ ಒಂದು ಭಾವನೆಗಳು ಸಾಮಾನ್ಯ ಮನಸ್ಸಿನಲ್ಲಿ ಇರ್ತದೆ. ನನ್ನ ನಂತರ ನನ್ನ ಮುಂದಿನ ಪೀಳಿಗೆಗೆ ನಾನು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು, ಮಾಧ್ವಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕು ಅಂತ ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು ಅನ್ನುವ ಸಂಕಲ್ಪ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಹಾಗಾದಾಗ ಒಳ್ಳೆಯ ಧನ್ಯತಾ ಭಾವ, ಸಂತೋಷ ನಮ್ಮ ಮನಸ್ಸಿಗೆ ಬರ್ತದೆ. ಶ್ರೀಪಾದರ ಗುರುಗಳು ವಿಶ್ವೋತ್ತಮ ತೀರ್ಥ ಗುರುಗಳು, ಅವರ ಮನಸ್ಸಿಗೂ ಧನ್ಯತಾಭಾವ ಬರುವ ಹಾಗೆ ನನ್ನ ಶಿಷ್ಯನ ಮೂಲಕವಾಗಿ ಒಳ್ಳೆ ಕೆಲಸಗಳು ಸಮಾಜದಲ್ಲಿ ನಡೀತಾ ಉಂಟು ಅನ್ನುವಂತಹ ಭಾವ ವಿಶ್ವೋತ್ತಮ ತೀರ್ಥ ಗುರುಗಳಿಗೂ ಬರುವ ರೀತಿಯಲ್ಲಿ ಅನೇಕ ವಾದಿರಾಜರಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಧ್ವ ಮಠದ ಎಲ್ಲ ಪೀಠಾಧಿಪತಿಗಳ ಸಮಾಯೋಗದಲ್ಲಿ ಗುರುಗಳು ನಡೆಸ್ತಾ ಬರುವಂಥದ್ದು ನಮ್ಮೆಲ್ಲರ ದೊಡ್ಡ ಭಾಗ್ಯ ಅಂತ ಹೇಳ್ತಾ ಉಪಸ್ಥಿತರಿರುವ 3 ಯತಿಗಳು ಮತ್ತೊಮ್ಮೆ ಕ್ರಮಪೂರ್ವಕವಾಗಿ ಭಕ್ತಿಯ ವಂದನೆಗಳನ್ನು ಸಲ್ಲಿಸ್ತಾ, ಎಲ್ಲ ಜ್ಞಾನಿಗಳು, ಹಿರಿಯರು, ವಿದ್ವಾಂಸರು, ಗುರುಗಳ ಭಕ್ತರು ನೀವಿದ್ದೀರಿ, ನಿಮಗೆಲ್ಲರಿಗೂ ಮತ್ತೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಈ ಉಪನ್ಯಾಸವನ್ನು ನಾನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.